ಸ್ನೇಹಿತರೆ, ಈ ಗಿಡನ ಯಾರು ನೋಡಿಲ್ಲ ಹೇಳಿ? ಸೊ ಇದಕ್ಕೆ ನಮ್ಮ ಹಳ್ಳಿಗಳ ಕಡೆ ನಾಯಿ ಹೆಸರುಕಾಯಿ ಗಿಡನೂ ಅಂತ ಕರೀತಾರೆ. ಅಂದರೆ ಹೆಸರುಕಾಯಿ ಥರನೇ ಇದ್ರದ್ದು ಕಾಯಿ ಇರುತ್ತೆ. ಸೊ ಇದಕ್ಕೆ ನಮಗೆ ಸಂಸ್ಕೃತದಲ್ಲಿ ಕಾಸಮರ್ದ ಅಂತ ಹೇಳ್ತಾರೆ. ನಾವು ಅಚ್ಚೆ ಕನ್ನಡದಲ್ಲಿ ಚನ್ನಂಗಿ ಸಸ್ಯ ಅಂತಾರೆ, ಮತ್ತು ಎಲೆಹುರಿ ಗಿಡ ಅಂತಾರೆ, ಮತ್ತು ಕೆಲವರು ಕೊತ್ತಿ ಸೊಪ್ಪು ಅಂತಲೂ ಕರೀತಾರೆ, ಕೊತ್ತಿ ಗಿಡ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಯಾವ ಕಾಯಿಲೆಗೆ ತುಂಬ ಅದ್ಭುತವಾಗಿ ಬರುತ್ತೆ ಅಂತಂದರೆ, ಇದು ನರಗಳಿಗೆ ಶಕ್ತಿ ಬರೋಕ್ಕೆ ಮತ್ತು ವಾತನಾಶ ಮಾಡೋಕ್ಕೆ ಮತ್ತು ನೋವು ನಿವಾರಕವಾಗಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು. ಸೊ ಇದನ್ನು ಭಾಳ ಮುಖ್ಯವಾಗಿ ನಾನು ನಿಮಗೆ ಪ್ಯಾರಾಲಿಸಿಸ್ ಅಥವಾ ಈ ಲಕ್ವ ಆಗಿರೋರಿಗೆ ಯಾವ ರೀತಿ ಈ ಒಂದು ಸಸ್ಯದ ಯಾವ ಭಾಗವನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಲಕ್ವ ಆದವ್ರಿಗೆ ಏನಾಗಿರುತ್ತೆ, ನಿಮಗೆ ಕೈ ಕಾಲೆಲ್ಲ ಸೊಟ್ಟ ಬಂದಿರುತ್ತೆ, ಕಾಲುಗಳಿಗೆ ಸ್ವಾಧೀನ ಕಡಿಮೆ ಆಗಿರುತ್ತೆ, ಒಂದು ಭಾಗದಲ್ಲಿ ಕೆಲವರಿಗೆ ಸ್ವಾಧೀನ ಕಡಿಮೆ ಆಗಿರುತ್ತಲ್ವ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ಈ ಒಂದು ಕೊತ್ತಿ ಗಿಡ ಅಥವಾ ಈ ಒಂದು ಚನ್ನಂಗಿ ಸಸ್ಯದ ಒಂದು ಎಲೆಗಳನ್ನು ಈ ರೀತಿ ಬಿಡಿಸ್ಕೋಬೇಕು. ಎಲೆಗಳನ್ನು ಬಿಡಿಸ್ಕೊಂಡು ಸುಮಾರು ಒಂದು ಹಿಡಿಯಷ್ಟು ಎಲೆಗಳು ಅಂದ್ಕೊಳ್ಳಿ, ಅಂದಾಜು ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು. ಅದು ಅವರವರು ಶರೀರದಲ್ಲಿ ಎಷ್ಟು ತೀವ್ರತೆ ಇದೆ ಅಥವಾ ಎಷ್ಟು ಜಾಸ್ತಿ ಭಾಗ ಕೊಡ್ತಿದೆ ಅದ್ರ ಮೇಲೆ ಡಿಪೆಂಡು. ಅಂದರೆ ಈ ಥರ ನಾವು ಈ ಎಲೆಗಳನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೋಬೇಕು. ಈ ಥರ ಬಿಡಿಸ್ಕೊಂಡು ಏನು ಮಾಡಬೇಕು ಅಂತಂದರೆ, ಈ ನಾಟಿ ಹಸುವಿನ ಬೆಣ್ಣೆ ಅಥವಾ ತುಪ್ಪ, ಬೆಣ್ಣೆ ಆದರೆ ತುಂಬ ಒಳ್ಳೆಯದು. ಸೊ ನಾಟಿ ಹಸುವಿನ ಬೆಣ್ಣೆನ ಮತ್ತು ಇದನ್ನು ಹಾಕಿ ಚೆನ್ನಾಗಿ ಒಂದು ಕಲ್ಲಲ್ಲಿ ಹಾಕಿ ಅರಿಬೇಕು ಇದನ್ನ. ಸೊ ಚೆನ್ನಾಗಿ ಅರ್ದಾಗ ಏನಾಗುತ್ತೆ, ಇದು ಪೇಸ್ಟ್ ಥರ ಆಗುತ್ತೆ. ಅಂದರೆ ತುಪ್ಪ ಬೆಣ್ಣೆಯಲ್ಲಿ ಹಾಕಿರಿದಾಗ ಅದು ಒಂಥರ ತುಂಬ ಬೇಗ ಶರೀರದ ಒಳಗಡೆ ಹೋಗುವಂಥ ಒಂದು ಶಕ್ತಿ ಬರುತ್ತೆ ಅದಕ್ಕೆ, ಈ ಔಷಧಿ ಗಿಡದ ಒಂದು ಔಷಧಿಗೆ. ಸೊ ಆ ಒಂದು ಔಷಧಿ ಸಾರ ಇದು ಬೆಣ್ಣೆ ಜೊತೆಗೆ ಅರಿದು ನಾವು ಆ ಪೇಸ್ಟ್ನ ಲೇಪನ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಸುಮಾರು ಸ್ನಾನಕ್ಕಿಂತ 1 ಗಂಟೆ ಮುಂಚೆ ನಾವು ನಿತ್ಯ ಒಂದು ಸುಮಾರು 48 ದಿನ ಮಾಡ್ತಾ ಬಂದರೆ ಈ ಕೊತ್ತಿ ಸೊಪ್ಪಿನ ಎಲೆಯ ಪೇಸ್ಟು ನಾಟಿ ಹಸು ಬೆಣ್ಣೆಯಲ್ಲಿ ಹಾಕಿ ನಾವು ಅರ್ದು ಹಚ್ತಾ ಬಂದರೆ ಸುಮಾರು ಸ್ವಾಧೀನ ಕಳ್ಕೊಂಡಿರ್ತಕ್ಕಂಥ ಭಾಗ ಪ್ರಾಯಶಃ ಒಂದು 100ಕ್ಕೆ ಒಂದು 89% ಆದ್ರೂ ಅದು ಸರಿ ಹೋಗ್ತದೆ. ಸೊ ಇದು ಸುಮಾರು ಜನಕ್ಕೆ ನಾನು ನಮ್ಮ ಹತ್ರ ಚಿಕಿತ್ಸೆಗೆ ಬಂದಾಗ ಅಥವಾ ಕೆಲವು ಮನೆ ಮದ್ದು ಸಲಹೆ ನೀಡಿ ಅಂತ ಕೇಳಿದಾಗ ನಾನು ಇದನ್ನು ಹೇಳಿ ಸಾಕಷ್ಟು ಜನರಿಗೆ ಇದರದ ಒಂದು ಮಾಹಿತಿ ಕೊಟ್ಟು ಅದನ್ನ ಅವ್ರಿಗೆ ಉಪಯೋಗಿಸೋಕೆ ಹೇಳಿದ್ದೀನಿ. ಸುಮಾರು ಜನ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನಮಗೆ ತಿಳಿಸಿದ್ದಾರೆ. ಸ್ನೇಹಿತರೆ, ಯಾರಿಗಾರು ಜಾಸ್ತಿ ದಿನ ಆಯಿತು ಲಕ್ವವಾಗಿ ನಾವೀಗ ತೋರಿಸೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಸಾಕಾಗಿ ಅನ್ನೋರು, ಸೊ ಹಳ್ಳಿಗಳಲ್ಲಿ ಈ ಥರ ನೋಡಿ ನಮ್ಮ ಒಂದು ಬದುಗಳಲ್ಲಿ ಬೆಳೀತಕ್ಕಂಥ ಕಳೆ ಗಿಡ ಅಂತ ಕರಿತೀವಿ ನಾವು ಇದನ್ನ. ಆ್ಯಕ್ಚುಲಿ ಕಳೆ ಅಲ್ಲ, ಇದು ಅದ್ಭುತ ಔಷಧಿ ಸಸ್ಯಗಳು ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥದ್ದು. ಸೊ ಇದನ್ನು ಬಳಸ್ಕೊಂಡು ನಿಮ್ಮ ಲಕ್ವ ಕಾಯಿಲೆಯಿಂದ ಆಸೆ ಬಂದಿದೆ ಅಂತ ಕೇಳ್ತಾ ಈ ಒಂದು ಕೊತ್ತಿ ಸೊಪ್ಪನ್ನು ಈ ರೀತಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.